ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಗುರುವಾರ ಆಯಿತು, ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಹೋಗಿ ಬಂದೆ. ನನ್ನ ಮಗನ ಚಿಕ್ಕ ಫ್ರಾಕ್ಚರ್ ಆಗಿತ್ತು ಕಾಲು, ಅದನ್ನು ಹೋಗಿ ತೋರಿಸ್ಕೊಂಡು ಬಂದಿದ್ದಾಯಿತು. ಸ್ಕೂಲ್ ಆಯಿತು, 3 ದಿನದಿಂದ ಲೀವ್ ಹಾಕಿದ್ದಾನೆ. ಇವತ್ತು ಹೋಗಿಲ್ಲ, ಇನ್ನು ನಾಳೆನೂ ಹೋಗಲ್ಲ. ಇನ್ನು ಸೆಕೆಂಡ್ ಸ್ಯಾಟರ್ಡೆ ಬಂತು, ಇನ್ನು ಸಂಡೇನೂ ಆಯಿತು, ಇನ್ನು ಮಂಡೇನೇ ಇನ್ನು ಅವ್ನು ಹೋಗೋದು. ಅವ್ನದ್ದು ಆಯ್ತೆಲ್ಲ ಮುಗಿಸ್ಕೊಂಬಂದೆ. ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಕ್ಯಾಬೇಜ್ ಪಲ್ಯನೂ ಚಪಾತಿ ಮಾಡಿದ್ದೆ. ಆಯಿತು, ಕಾಲೇಜಿಗೆ ಹೋದರು, ಕೆಲ್ಸಕ್ಕೆ ಹೋದ್ರೆ. ಇವ್ನು ಮಾತ್ರ ಸ್ಕೂಲ್ಗೆ ಹೋಗಿಲ್ಲ. ನನ್ನ ಟಿಫನ್ ಎಲ್ಲ ಮುಗೀತು. ಈಗ ಅಡುಗೆ ಮಾಡಬೇಕು. ಏನು ಮಾಡೋದು? 3 ದಿನದಿಂದ ಫುಲ್ ಮನೆ ಡೀಪ್ ಕ್ಲೀನ್ ಆಯಿತು, ಫ್ರಿಜ್ ಕ್ಲೀನ್ ಆಯಿತು, ಎಲ್ಲ ಫ್ಯಾನಿಂದ ಹಿಡಿದು ಪ್ರತಿಯೊಂದು. ಇನ್ನು ಅಕ್ವಾಗಾರ್ಡ್ ಒಂದಿದೆ, ಅದನ್ನು ಕ್ಲೀನ್ ಮಾಡಿಬಿಟ್ರೆ ಫುಲ್ಲು ಮುಗೀತು. ಇನ್ನು ಅಡುಗೆ ಮನೆಯೂ ಇನ್ನು ಸೀರೆ ತಂದಿಲ್ಲ ಲಕ್ಷ್ಮಿಗೆ ನಾನು. ಇನ್ನು ಹಬ್ಬಕ್ಕೆ ತಂದಿರೋ ಐಟಮ್ಸ್ ಎಲ್ಲ ಕೆಲವು ಇಕ್ಕಿರ್ತೀನಲ್ಲ, ಹೋದ ವರ್ಷ ಡೆಕೋರೇಷನ್ ಐಟಮು, ಅದನ್ನೆಲ್ಲ ತೆಗೆದು ಮತ್ತೆ ಅದೊಂದು ಸತಿ ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ಅದೊಂದು ದಿನ ವಿಡಿಯೋ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿ. ಹೋದ ವರ್ಷ ನಾನು ಚಿಕ್ಕಪೇಟೆಯಿಂದ ರಾಜ ಮಾರ್ಕೆಟಲ್ಲಿ ನಾನು ಹಿಂಗೆ ಯೂಟ್ಯೂಬ್ ನೋಡ್ತಾ ಒಬ್ಬರು ಬಾಳೆಹಣ್ಣು, ಅದೇ ಪ್ಲಾಸ್ಟಿಕ್ ಬಾಳೆಹಣ್ಣು ಮಾಡೋದು ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿದ ತಕ್ಷಣ ನಂಗೆ ಒಂಚೂರು ಹುಚ್ಚಿಡ್ದುಬಿಡ್ತು. ಇಲ್ಲ, ಇದು ನಾನು ಮಾಡಲೇಬೇಕಂದ್ರೆ ಅದು ಐಟಮ್ ಮಾತ್ರ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಅದು ಯೂಟ್ಯೂಬರ್ ಒಬ್ಬರು ಅಡ್ರೆಸ್ ಹಾಕಿದ್ರು ಇದರಲ್ಲಿ, ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ. ಅಲ್ಲಿಗೆ ಅದಕ್ಕೋಸ್ಕರ ಹೋಗಿ ತಗೊಂಬಂದು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ತೋರಿಸ್ತೀನಿ ಒಂದಿನ ವಿಡಿಯೋ ಮಾಡಿ ಹಬ್ಬದೊಳಗಡೆ. ಅದು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. 2 ಗೊನೆ ಮಾಡಿದೆ. 2 ಮಾಡಬೇಕು ಅಂತ ತಂದಿದ್ದು, ಆದರೆ 4 ಆಯಿತು. ಅಮ್ಮಗೆ 2 ಕೊಟ್ಟೆ, ನಾನೊಂದು 2 ಇಟ್ಕೊಂಡೆ. ತುಂಬಾ ಚೆನ್ನಾಗಿದೆ. ನೋಡೋಣ. ಅದು ನಾನು ಹೋದಷ್ಟು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ, ಇಲ್ಲಾಂದರೆ ಅದನ್ನು ನಾನು ತೋರಿಸ್ತಾ ಇದ್ದೆ. ಯಾಕಂದರೆ ಮತ್ತೆ ಹೋಗಿ ಐಟಮ್ ತಂದು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅದು ಮಾಡಿರೋದಂದ್ರೂ ತೋರಿಸ್ತೀನಿ. ಎಷ್ಟು ದಿನ ತೊಗೊಂಡೆ? 15 ದಿನ ಟೈಮ್ ತೊಗೊಂಡೆ. ಫಸ್ಟ್ ಟೈಮ್ ಮಾಡಿದ್ದಲ್ವ, ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಅಷ್ಟು ದಿನ ಟೈಮ್ ತೊಗೊಂಡೆ. ಈಗ ಯಾರನ್ನ ಮಾಡಿಕೊಡು ಅಂದರೆ ಹಿಂಗೆ ಮಾಡಿಬಿಡ್ತೀನಿ. ಯಾಕಂದರೆ ಅಟ್ಲೀಸ್ಟ್ ಅದು ಎಕ್ಸ್ಪೀರಿಯನ್ಸ್ ಆಯ್ತಲ್ವ ಮಾಡೋದಕ್ಕೆ ಹಿಂಗೆ ಅಂತ. ಅದರಿಂದ ನೋಡೋಣ ಬನ್ನಿ. ಅದು ನೆಕ್ಸ್ಟ್ ಟೈಮ್ ಯಾವಾಗನ ಸಿಕ್ಕಿದಾಗ, ಆ ಕಡೆ ಹೋದಾಗ ಐಟಮ್ಸ್ ಅದು ಹೆಸ್ರು ಮರ್ತೋಗಿದ್ದೀನಿ ನಾನು, ನೆನಪಾದಾಗ ಹೇಳಿ. ನೋಡಿರಿ, ಫ್ರಿಜ್ಜೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಇಲ್ಲೇ ಹಾಲೆಲ್ಲ, ಈಗ ಹಾಲು ಮೊಸರು ಇಕ್ತೀನಿ. ಕಟ್ ಮಾಡಿರೋ ಮೊಸರಿದೆ ನೋಡಿ. ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂದರೆ, ಈ ಟೀ ಪುಡಿದಾಗಲಿ, ಈ ಪಾನಿಪುರಿ ಮಸಾಲ, ಈ ಥರ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈ ಥರ ಇರುತ್ತಲ್ಲ ಚಿಕ್ಕ ಐಟಮ್ಸ್, ಪ್ಯಾಕೆಟ್ ಐಟಮ್ಸ್ ಆದರೆ ಈ ಥರ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ರೆ ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ಅದರಿಂದ ನಾನು ಈ ಥರ ಇಟ್ಕೊಂಡ್ಬಿಡ್ತೀನಿ. ಗುಲಾಬಿ ಹೂವು, ಮಲ್ಲಿಗೆ ಹೂವು ಹಬ್ಬ ಡೈಲಿ ಬೇಕಲ್ವ. ಟೊಮೊಟೊ ನಾನು ನೀಟಾಗಿ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಇನ್ನೂ ಇದಾವೆ ಬಾಕ್ಸ್. ಕೊತ್ತಂಬರಿ ಸೊಪ್ಪು, ಪುದೀನ, ಅದು ಖಾಲಿಯಾಗಿದೆ, ತಗೊಳ್ಬೇಕು. ನಿಂಬೆಹಣ್ಣು ನೋಡಿರಿ, ಊರಿಂದ ತಂದಿರೋದು. ಇದು ಅಷ್ಟೇ, ಊರಿಂದ ತಂದಿರೋ ಹುಣಸೆಹಣ್ಣು. ನಾನು ಯಾಕೆ ಇದರಲ್ಲಿ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ ಅಂದರೆ, ಸ್ಟೋರ್ ಮಾಡಿ 1 ವರ್ಷ ಆದರೂ ಅದೇ ಥರ ವೈಟ್ನೆಸ್ ಇರುತ್ತೆ. ಇಲ್ಲಾಂದರೆ ಒಂಥರ ಬ್ಲ್ಯಾಕ್ ಆಗುತ್ತೆ. ಸಾಂಬಾರ್ಗೆ ಹಾಕಿದಾಗ ಸಾಂಬಾರೆಲ್ಲ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಅದರಿಂದ ನಾನು ಫ್ರಿಜ್ಜಲ್ಲಿ ಯಾವಾಗೂ ಸ್ಟಾಕ್ ಇರ್ತೀನಿ. 2 ಕವರಲ್ಲೂ ವೈಟ್ ಹುಣಸೆಹಣ್ಣೆ, ಊರಿಂದ ತಂದಿರೋದು. ಇನ್ನು ಕೆಳಗಡೆ ಇದರಲ್ಲಿ ಮಾತ್ರ ಎಲ್ಲರೂ ಟೊಮೊಟೊ ಇಕ್ಕಿದ್ರೆ ನಾನು ಡಿಫ್ರೆಂಟ್ ಅಲ್ವಾ, ಅದರಿಂದ ರೇಷನ್ ತುಂಬಿಸ್ಬಿಟ್ಟಿದ್ದೀನಿ ಈ ಬಾಕ್ಸಲ್ಲಿ ಮಾತ್ರ ನೀಟಾಗಿ. ಇಲ್ಲಿ ತೆಂಗಿನಕಾಯಿ ಹೊಡೆದಿರೋದು ಹಂಗೆ ಇಕ್ಕಿದ್ರೆ ಗಲೀಜಾಗುತ್ತೆ ಅಂತ ಕವರ್ಗೆ ಹಾಕಿ ಇಕ್ಬಿಟ್ಟಿದ್ದೀನಿ. ಇನ್ನು ನಮ್ದು ಇರುತ್ತಲ್ಲ ಲೇಡೀಸ್ ಅವ್ರದ್ದು ನೈಲ್ ಪಾಲಿಶ್ಗಳು, ಅದ್ರ ಇಕ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಇದು ಹುಬ್ಳಿಲೇ ತಂದಿರೋದು, ಇದು ಖಾರ ಪುಡಿ. ತುಂಬಾ ಇಷ್ಟ ನನಗೆ, ನಮ್ಮ ಅಕ್ಕ ಕೊಟ್ಟಿರೋದಿದು. ಎಷ್ಟು ಚೆನ್ನಾಗಿರುತ್ತೆ ಕಲರು ಅಂದರೆ, ಗೊತ್ತಲ್ವ ಹುಬ್ಳಿ ಸೈಡ್ ಆ ಕಡೆ ಎಲ್ಲ ತುಂಬ ಕಲರ್ ಜಾಸ್ತಿ ಅಲ್ವಾ ಯೂಸ್ ಮಾಡೋದು. ನೋಡಿ, ತುಂಬ ಚೆನ್ನಾಗಿ. ನಾನು ಕೆಲವು ಐಟಮ್ಸಿಗೆ, ಪಲ್ಯ ಅಂತ ಐಟಮ್ಸಿಗೆ ಇದನ್ನು ಯೂಸ್ ಮಾಡ್ತೀನಿ. ಈ ಜೇನುತುಪ್ಪ. ಇನ್ನು ಕೆಲವು ನಾನು ಹೊಸ ಡಬ್ಬ ತೊಗೊಂಡೆ ಅಡುಗೆ ಮನೆಗೆ. ಇನ್ನು ಇದು ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ಇದಕ್ಕೆ ಕೆಲವು ಐಟಮ್ಸ್ನ ಇದಕ್ಕೆ ತುಂಬಿಸ್ಬಿಟ್ಟು ಅಲ್ಲಿ ಹೊಸ ಡಬ್ಬಕ್ಕೆ ಮಾತ್ರ ರೇಷನ್ ಹಾಕಿಕ್ಕಿದ್ದೀನಿ. ಇದು ನನ್ನ ಫ್ರಿಜ್ಜಿನ ಕತೆ. ಇನ್ನು ಸ್ವಲ್ಪ ತರಕಾರಿ ತುಂಬಿಸ್ಬೇಕು, ಇನ್ನೂ ತಂದಿಲ್ಲ ಈ ವಾರದಲ್ಲಿ. ತರಕಾರಿ ಬಂದಮೇಲೆ ಮತ್ತೆ ಫ್ರಿಜ್ಜು ಮತ್ತೆ ತುಂಬ ಹೋಗುತ್ತೆ. ಸದ್ಯಕ್ಕೆ ಈಗ ಇಷ್ಟಿದೆ ನೋಡಿರಿ. ಹಾಕೋದು 2 ವಿಸಿಲ್ ಹಾಕಿದ್ರೆ ಮುಗೀತು, ಸಾಂಬಾರು ರೆಡಿ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. 2 ಟೊಮೊಟೊ, 1 ಈರುಳ್ಳಿ. ನೋಡಿ, ಇದು ನಾನು ಸ್ವಲ್ಪ ಕೊಬ್ಬರಿ ಫಸ್ಟ್ಗೆ ನುಣ್ಣಗೆ ಮಾಡಿಕೊಡಿ. ಯಾಕಂದರೆ ಒಟ್ಟಿಗೆ ಹಾಕಿದ್ರೆ ಕೊಬ್ಬರಿ ಮಾತ್ರ ಮೆದಗಲ್ಲ. ಅದರಿಂದ ಫಸ್ಟೇ ಕೊಬ್ಬರಿ ರುಬ್ಬಿಕೊಂಡಿದ್ದೀನಿ ನಾನು. ಈಗ 1 ಟೀ ಸ್ಪೂನ್, ಒಂಚೂರು ಟೀ ಸ್ಪೂನು ಇಲ್ಲ, ಇದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಇದು ಹೋಮ್ಮೇಡ್ ಸಾಂಬಾರು ಪುಡಿ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡು ಸಾಕು. ಇಷ್ಟು ಇದು ಹುರಿದಿದ್ದವಲ್ಲ ಹುಳ್ಳಿ ಕಾಳು, ಅದೊಂಚೂರು ಹಾಕ್ಕೊಬಿಡೋಣ. ಒಂಚೂರು ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ.
ಒಂಚೂರು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋಣ. ಹುರಿದಿದ್ದು ಕಾಳು ಇದೆಯಲ್ಲ ಅದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನುಣ್ಣಗೆ ರುಬ್ಬಿರೋ ಮಸಾಲೆ ಇದು ಆ್ಯಡ್ ಮಾಡ್ಕೊಳ್ತೀನಿ. ನೀರಿಗೆ ಬೇಕಂದರೆ ನೀರಿಗೆ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮುದ್ದೆಗೆ ಎಲ್ಲ ಗಟ್ಟಿಗೆ ಬೇಕಲ್ವ ಸ್ವಲ್ಪ ಸಾಕು. ನಾನು ಒಂಚೂರು ನೀರು ಹಾಕ್ಕೊತೀನಿ ಇದಕ್ಕೆ. ಈ ಮಸಾಲೆ ರುಬ್ಬಿರೋ ನೀರು ಹಾಕ್ಕೊಂಬಿಡೋಣ. ನೋಡಿ ಆಯಿತು, ಇದು ಒಂದು ವಿಸಿಲ್ ಹಾಕ್ಬಿಟ್ರೆ ಮುಗೀತು ಸಾಂಬಾರು. ಹುರಿದು ಹುಳ್ಳಿಕಾಳು ಸಾಂಬಾರು ರೆಡಿ. ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.